ಹಲೋ ಎವ್ರಿವನ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ಓಕೆ? ಹಾಗೆಯೇ ಯಾರೆಲ್ಲ ರಿಚುವಲ್ಸ್ಗೆ ಜಾಯಿನ್ ಆಗಬೇಕಂತಿದ್ದೀರಾ, ಇನ್ನೂ 4 ದಿನಗಳು ಮಾತ್ರ ಕಾಲಾವಕಾಶ ಇದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ನೀವು ಆದಷ್ಟು ಬೇಗ ವಾಟ್ಸಪ್ ಮಾಡಿ ರಿಚುವಲ್ಸ್ ಅಂತ ಹೇಳಿಬಿಟ್ಟು ನೀವು ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು. ಇದು ನಿಮ್ಮ ರಿಲೇಶನ್ಶಿಪ್ಪಿಗೋಸ್ಕರ ಇರುವಂಥ ಕಾರ್ಡ್ ಕಟಿಂಗ್ ರಿಚುವಲ್ಸ್ ಆಗಿರುತ್ತೆ. ನಿಮಗೆ ಪ್ರತಿಯೊಂದು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಓಕೆನಾ? ಆದಷ್ಟು ಬೇಗ ಜಾಯಿನ್ ಆಗಿ, ಯಾರಿನ್ನೂ ಜಾಯಿನ್ ಆಗಿಲ್ಲ ಅವರು. ಹಾಗೆಯೇ ಇದು 4 ದಿನ ಮಾತ್ರ ಇನ್ನು ಬುಕ್ಕಿಂಗ್ ಓಪನ್ ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. 4 ದಿನದ ನಂತರ ಎಲ್ಲ ಬುಕ್ಕಿಂಗ್ ಇರೋದು ಕೂಡ ಕ್ಲೋಸ್ ಆಗುತ್ತೆ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಯಾರು ಕೂಡ ರಿಕ್ವೆಸ್ಟ್ ಮಾಡಬೇಡಿ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿಬಿಟ್ಟು, ಓಕೆ? ಸೊ ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು. ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬರುತ್ತೆ. ಇಲ್ಲಿ ದ ಮ್ಯಾಜಿಷಿಯನ್, ಹಾಗೆ 4 ಆಫ್ ವ್ಯಾಂಡ್ಸ್ ಆ್ಯಂಡ್ ದ ಹ್ಯಾಂಗ್ಮ್ಯಾನ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ದ ಹರ್ಮಿಟ್ ಕಾರ್ಡ್ ಬರ್ತಿದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರ ಮನಸ್ಸಲ್ಲಿ, ಓಕೆ, ಖಂಡಿತವಾಗಿಯೂ ನೀವೇ ಇದ್ದೀರಾ. ಓಕೆ, ಇಲ್ಲಿ ಕೆಲವೊಬ್ರು ಅನ್ನಿಸ್ಬೋದು ಹಾಗಿದ್ಮೇಲೆ ಯಾಕೆ ಅವ್ರ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಯಾಕೆ ನನ್ನ ಜೊತೆಗೆ ಅವರು ಕ್ಲೋಸ್ ಆಗಿಲ್ಲ ಅನ್ನೋವಂಥದ್ದು. ಇಲ್ಲಿ ಮದುವೆ ವಿಷಯದಲ್ಲಿ ಬಂದಾಗ ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ವಿಷಯದಲ್ಲಿ ಬಂದಾಗ ನಿಮ್ಮಿಬ್ಬರ ಮಧ್ಯೆ ಅವಾಗವಾಗ ಜಗಳಗಳು, ಮನಸ್ತಾಪಗಳು ಬರುತ್ತೆ. ಓಕೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವೇನಾದರೂ ಅವ್ರ ಹತ್ರ ಕಮಿಟ್ಮೆಂಟ್ ಅಥವಾ ಮದುವೆ ಅನ್ನೋಂಥ ವಿಷಯ ಬಂದಾಗ ಮಾತ್ರ ನಿಮ್ಮಲ್ಲಿ ಜಗಳಗಳಾಗೋದು. ಅವ್ರು ಅದರಿಂದ ಸ್ವಲ್ಪ ದೂರ ಸರಿಲಿಕ್ಕೆ, ಅಂದರೆ ಮದುವೆ ಅನ್ನೋ ವಿಷಯದಿಂದ ಆಗಿರ್ಬೋದು, ಕಮಿಟ್ಮೆಂಟ್ ಅನ್ನೋ ವಿಷಯದಿಂದ ಸ್ವಲ್ಪ ದೂರ ಸರಿತಿದ್ದಾರೆ. ಹಾಗಾಗಿ ನಿಮಗೆ ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಅನುಮಾನ ಬರ್ತಿದೆ, ಅವ್ರಿಗೆ ಯಾರೋ ಒಬ್ರು ಬೇರೆಯವ್ರು ಇರಬೇಕು, ಅಥವಾ ಅವ್ರು ಬೇರೆಯವ್ರನ್ನ ಇಷ್ಟಪಡ್ತಿದ್ದಾರೆ, ಅಥವಾ ಅವ್ರು ನನ್ನನ್ನು ಇಷ್ಟಪಡ್ತಾ ಇಲ್ಲ, ಆ ಥರ ನಿಮಗೆ ಓವರ್ ಥಿಂಕಿಂಗ್ ಬರ್ತಿದೆ. ಬಟ್ ಇಲ್ಲಿ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ಇರೋದು ನೀವೇನೆ, ಬೇರೆ ಇನ್ಯಾರೂ ಇಲ್ಲ. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು ಏನಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಯಾರು ಇದ್ದಾರೆ ಅಲ್ವಾ, ಅವ್ರ ಮನಸ್ಸಲ್ಲಿ ಇನ್ನೊಬ್ರು ಇದ್ದಾರೆ. ಯಾರಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅಲ್ವಾ, ಅವರು ಫ್ಯಾಮಿಲಿ ಮೆಂಬರ್ಸಿಗೆ ತುಂಬಾ ಗೌರವ ಕೊಡ್ತಾರೆ. ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ಅಂದರೆ ಫ್ಯಾಮಿಲಿ ಯಾವಾಗಲೂ ಫ್ಯಾಮಿಲಿಗೆ ಫಸ್ಟ್ ಆದ್ಯತೆ ಕೊಡೋದು. ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ ಅದನ್ನು ಫಸ್ಟ್ ಕೇಳೋದು, ಓಕೆನಾ? ಸೊ ಅದರ್ವೈಸ್ ಇಲ್ಲಿ ಕಮಿಟ್ಮೆಂಟ್ ಅಂತ ಬಂದಾಗ ಅವ್ರು ಸ್ವಲ್ಪ ದೂರ ಸರಿತಾರೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.